ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನೀನು ನನ್ನ ಮಗಳೇ. ನಾನು ನಿನ್ನ ಹೆತ್ತಿರೋ ಹಾಗೆ ಅನುಭವಿಸ್ತೀನಿ. ನೀನು ನನಗೆ ಗೊತ್ತಿಲ್ಲದೇನೆ ಮಗಳು. ದೇವರು ನನಗೆ ಕೊಟ್ಟಿರೋ ಅಪರೂಪದ ಬಹುಮಾನ ನೀನು. 20 ವರ್ಷದ ನಂತರ ನೀನು ನನಗೆ ಸ್ವಂತ ಆಗಿರೋ ನನ್ನ ಕರಳಿನ ಬಳ್ಳಿ. ಅಮ್ಮ, ಇನ್ನೊಂದ್ಸಲ ಕರಿತೀಯಾ? ಅಮ್ಮ, ನೀನ್ ಹಾಗೆ ಕರಿತಿದ್ರೆ ನನ್ನ ತಾಯ್ತನಕ್ಕೆ ಅಮೃತ ಕುಡ್ದಾಗಿದೆ ಗಂಗಾ. ನಾನಂದ್ರೆ ಯಾಕಮ್ಮ ನಿಮಗಿಷ್ಟು ಪ್ರೀತಿ? ಹೇಳಿದ್ರು ನಿನ್ಗೀಗ ಅರ್ಥ ಆಗಲ್ಲ. ನಾಳೆ ನೀನ್ ತಾಯಾದಾಗ ನಿಂಗೆ ಅರ್ಥ ಆಗತ್ತೆ. ಮಾತೃತ್ವ ಹೆಣ್ಮಕ್ಳಿಗೆ ವರ ಅಂತಾರೆ. ನಮ್ಮ ರಕ್ತ ಹಂಚ್ಕೊಂಡು 9 ತಿಂಗಳು ನಮ್ದೇ ಭಾಗ ಆಗಿ ಗರ್ಭದಲ್ಲಿದ್ದಾಗ್ಲೇ ತನ್ನ ಚಿಕ್ಕ ಚಿಕ್ಕ ಕಾಲಲ್ಲಿ ನಮಗ್ ಓದಿತಾ, ಹೆರಿಗೆ ಆದ್ಮೇಲೆ ಮುಗ್ಧ ನಗುವಿನಿಂದ ಮಾತಾಡ್ಸೋ ಮಗುನ ನೋಡಿ ಖುಷಿ ಪಡೋ ಅದೃಷ್ಟ ಒಬ್ಳು ತಾಯಿಗೆ ಮಾತ್ರ ಇರೋದು. ಆ ಮಗು ನಮ್ಗೆ ಗೊತ್ತಿಲ್ಲದೆ ಇಷ್ಟೆತ್ರ ಬೆಳೆದು ನಮ್ ಕಣ್ಮುಂದೆ ನಿಂತ್ಕೊಂಡ್ರೆ ನೋಡೋದಕ್ಕೆ ಎಷ್ಟು ಕಣ್ಣಿದ್ರೂ ಸಾಲದು. ಒಂದೊಂದ್ಸಲ ಸಂತೋಷ ತಡ್ಕೊಳ್ಳೋದಕ್ಕೂ ಕಷ್ಟ ಆಗೋಗತ್ತೆ ಗಂಗಾ. ಈಗ ನಾನು ಆ ಪರಿಸ್ಥಿತಿಲೇ ಇದೀನಿ ಗೊತ್ತಾ. ತಡೆಯೋಕ್ಕಾಗ್ದಷ್ಟು ಸಂತೋಷ ಆಗ್ತಿದೆ. ನಿಂಗೆ ಏನೇನೋ ಮಾಡಬೇಕು ಅಂತ ಅನ್ಸುತ್ತೆ, ಎಲ್ಲ ಮಾಡ್ತೀನಿ. ಅಮ್ಮ ಆಗಿ ನಾನು ಕಳ್ಕೊಂಡಿದ್ನೆಲ್ಲ ಮಾಡ್ತೀನಿ. ಕೂತ್ಕೋ. ಅಮ್ಮವ್ರು ಇಲ್ದಿರೋ ನಷ್ಟನ ನಾನ್ ತೀರಿಸ್ತಿರೋದು ಖುಷಿ ಆಗ್ತಿದ್ಯಮ್ಮ. ಅಮ್ಮವ್ರಿದ್ದ ಹಾಗೆ ನಾನಿರೋದಕ್ಕೆ ಇದೇ ಮೊದಲನೇ ಸಲ. ಆ ದೇವ್ರಿಗೆ ಕೃತಜ್ಞತೆ ಹೇಳಬೇಕು ಅನ್ನಿಸ್ತಾ ಇದೆ. ಇರು, ಹಾಲು ತರ್ತೀನಿ. ತಗೋ, ಹಾಲು ಕುಡಿ ಗಂಗಾ. ನಾನು ಕುಡಿತೀನಮ್ಮ. ನಾನೇ ಕುಡಿಸ್ತೀನಿ. ಸರಿ, ಇನ್ನು ನೀನ್ ಮಲ್ಕೋ. ಯಾಕೋ ಟೂ ಮಚ್ ಆಗ್ತಿದೆ ಮಾಮ್. ಆ ಕೆಲಸದವಳನ್ನ ಕರ್ಕೊಂಡು ಬಂದು ಪಕ್ಕದಲ್ಲೇ ಮಲಗಿಸ್ಕೋತಿದ್ಯಾ? ಏನಾಗಿದೆ ನಿನಗೆ? ಹೇಗಾದ್ರೂ ತಿಳ್ಕೋತೀನಿ.
ಕೇಳಿದ್ರು ಏನ್ ಮಾಡಿದ್ರು ನೀನು ನಿಜ ಹೇಳಲ್ಲ ಅಂತಾಯ್ತು. ದುಡ್ಡು ಬಿಚ್ಚಿಟ್ರೆ ಉಪಯೋಗ ಆಗತ್ತೆ, ನಿಜಾನ ಎದೆಲ್ಲಿ ಮುಚ್ಚಿಟ್ಟು ಏನ್ ಮಾಡ್ತೀಯ? ಎದೆ ನೋವು ಬರುತ್ತೆ. ಆಲ್ರೆಡಿ ಒಂದ್ಸಲ ಬಂದಿತ್ತು. ನಮ್ ದುಡ್ಡಲ್ಲೇ ಬದುಕಿದ್ದು. ಈ ಸಲ ಬಂದ್ರೆ ಬದುಕಲ್ಲ. ಮೇಲೆ ಹೋಗ್ತೀಯ? ಹೇಳೋ. ಅಂದ್ರೆ ನಿನ್ ಬಾಯಿಂದ ಉದ್ರೋ ಮುತ್ತನ್ನ ತಗೊಳ್ಳೋ ಅದೃಷ್ಟ ನಂಗಿಲ್ಲ. ಓಕೆ, ನಿನ್ ಬಾಯ್ ಬಿಡ್ಸೋ ಸೂಪರ್ ಪ್ಲಾನ್ ನನ್ನ ಹತ್ರ ಇದೆ ಮಿಸ್ಟರ್ ರೌಡೀಸ್. ಮೇಡಮ್, ನಿಮ್ಗೆ ಫೆಸ್ಟಿವಲ್ ಆಫರ್ ಕೊಡ್ತೀನಿ. ನಮ್ ಮನೆಗೆ ಹೋಗಿ ಅಲ್ಲಿ ಗಂಗಾ ಅಂತ ಅಚ್ಚು ನನ್ನ ಹಾಗೆ ಒಬ್ಳಿರ್ತಾಳೆ, ಅವಳನ್ನ ಎತ್ಕೊಂಡು ಬನ್ನಿ. ಇವಳ ಕಣ್ಮುಂದೆ ಅವಳಿಗೆ ವಸ್ತ್ರಾಪರಣ ಮಾಡಿ, ಆ ಕೂಡ ಇವಳು ಬಾಯ್ ಬಿಡದೆ ಇದ್ರೆ ಆಮೇಲೆ ಅವಳನ್ನ ಏನಾದ್ರೂ ಮಾಡ್ಕೊಳ್ಳಿ. ಹೋಗಿ. ನಿಲ್ಲಿ ನಿಲ್ಲಿ. ಯಾಕೆ? ಅವರಿಗೆ ನಮ್ಮ ಮನೆ ಅಡ್ರೆಸ್ ಹೇಳ್ತೀಯಾ? ನಿಜ ಹೇಳ್ತೀನಿ. ಹೇಳು, ಏನಾ ನಿಜ? ಗಂಗಾ ಬೇರೆ ಯಾರು ಅಲ್ಲ, ಅವಳು ನಿನ್ ಜೊತೆ ಹುಟ್ಟಿದವಳು. ವಾಟ್? ಹೌದಮ್ಮ, ಗಂಗಾ ನೀನು ಅವಳಿ ಮಕ್ಕಳು. ಗಂಗಾ ನಿನ್ಗೆಂತ 1 ನಿಮಿಷ ಮುಂಚೆ ಹುಟ್ಟಿದವಳು. ಅವಳು ನಿನ್ನ ಅಕ್ಕ. ನಿಮ್ಮಪ್ಪ ಹೇಳಿದಕ್ಕೆ ನಿಮ್ಮಮ್ಮಂಗೆ ಗೊತ್ತಿಲ್ದೆ ಗಂಗನ್ನ ದೂರ ಕರ್ಕೊಂಡು ಹೋಗಿ ಬೆಳೆಸ್ದೆ. ಆದ್ರೆ ವಿಧಿ ಗಂಗಾನ ನಿಮ್ಮ ಹತ್ರಕ್ಕೆ ಸೇರಿಸ್ತು. ಗಂಗಾ ಯಾರು ಅಂತ ಗೊತ್ತಿಲ್ದೆ ಆ ಮನೆ ಶಾಪಕ್ಕೆ ಅವಳನ್ನ ಬಲಿ ಕೊಡ್ಬೇಕು ಅನ್ಕೊಂಡ್ರಿ. ಆ ವಿಷಯ ನನಗೆ ಗೊತ್ತಾಗಿ ಗಂಗನ್ನ ಕಾಪಾಡಬೇಕು ಅಂತ ನಿಮ್ಮಮ್ಮನಿಗೆ ಸತ್ಯ ಹೇಳ್ಬಿಟ್ಟೆ. ಈಗ ನಿಮ್ಮಮ್ಮ ಗಂಗನ್ ಪ್ರಾಣನ ಕಾಪಾಡೋದಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೆ ಮಾಡದೇ ಇರೋ ತಪ್ಪಿಗೆ ಜೈನ ಜೈಲಿಗೆ ಕಳ್ಸಿದ್ರು. ಜೈಗೆ ನೇನ್ ಶಿಕ್ಷೆ ಆದ್ರೂ ಬಿಡಿಸ್ಕೊಳ್ದೆ ತಾಯಿ ಪ್ರೀತಿಗೆ ಗಂಗಾ ಜೀವಂತವಾಗಿದ್ರೆ ಸಾಕು ಅಂದ್ಕೊಂಡ್ರು. ಈಗಲೂ ಕೂಡ ಗಂಗಾ ಜೈನ ದೂರ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ನಿಮ್ ತಾಯಿ ನೀನು ಗಂಗಾ ಇಬ್ರು ಬೇಕು ಅಂತ ಅನ್ಕೋತಿದ್ದಾರೆ. ಅಮ್ಮ ನಿತ್ಯ, ಏನಾಯ್ತಮ್ಮ? ಈ ಸತ್ಯ ನಿನಗೆ ಹೇಳ್ಬೇಡ ಅಂತ ನಿಮ್ಮಮ್ಮ ನನಗೆ ಹೇಳಿದ್ರು, ನಾನು ಹೇಳ್ಬಿಟ್ಟೆ. ಏನಾಯ್ತು ನಿತ್ಯ? ನನ್ನ ಕ್ಷಮಿಸ್ಬೇಡಿ ಆಂಟಿ. ಗೊತ್ತಿಲ್ಲದೆ ನಿಮ್ ವಿಷಯದಲ್ಲಿ ತಪ್ಪಾಗಿ ನಡ್ಕೊಂಡೆ. ಅಯ್ಯೋ, ಏನಮ್ಮ ಇದೆಲ್ಲ? ನೀವು ನನ್ನ ಅಕ್ಕನ್ ಬೆಳೆಸಿರೋ ತಾಯಿ ಅಂತ ಗೊತ್ತಿಲ್ಲದೆ ನಿಮ್ಗೆ ಎಷ್ಟೋ ಹಿಂಸೆ ಕೊಟ್ಟೆ. ಕೆಡ್ತಾಗಿ ನಡ್ಕೊಂಡ್ಬಿಟ್ಟೆ. ಅಯ್ಯೋ, ಸಾರಿ ಆಂಟಿ. ಐ ಆಮ್ ಸಾರಿ. ಸಾರಿ. ಗೊತ್ತಿಲ್ಲದೆ ಮಾಡಿದ್ದಲ್ವೇ ನಮ್ಮ? ಗಂಗಾ ನನ್ನ ಅಕ್ಕ, ನನ್ ಜೊತೆ ಹುಟ್ಟಿರೋ ಅಕ್ಕ, ನನ್ ಜೊತೆಗೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ. ನಾವು ಅವಳಿ ಚವಳಿನ. ಹೌದಮ್ಮ, ನೀವಿಬ್ರು ರೂಪನ್ ಮಕ್ಕಳೇ. ನಿಮ್ಮನ್ನ ದೂರ ಮಾಡಿ ನಾನೇ ಪಾಪ ಮಾಡ್ಬಿಟ್ಟೆ. ಇಲ್ಲ ಆಂಟಿ, ನಾನೇ ಪಾಪ ಮಾಡ್ಬಿಟ್ಟೆ.
ಕಣ್ ಮುಂದೆ ನನ್ನ ಅಕ್ಕ ತಿರುಗ್ತಾ ಇದ್ರು. ಅದು ನನಗೆ ಗೊತ್ತೇ ಆಗ್ಲಿಲ್ಲ. ನನ್ನ ಅಕ್ಕನ್ನ ಕೆಲಸದವಳು ಅಂದೆ, ನನ್ ದಾಸಿ ಅಂದಿದ್ದೆ. ನನ್ ರೂಪ ಇರೋದು ಅವಳ ಅದೃಷ್ಟ ಅಂದ್ಕೊಂಡೆ. ನನಗೋಸ್ಕರ ಸಾಯೋಕೆ ಹುಟ್ಟಿರೋ ಬಲಿ ಪಶು ಅಂದ್ಕೊಂಡೆ. ಅಯ್ಯೋ, ಎಷ್ಟೋ ಮಾತಾಡ್ಬಿಟ್ಟೆ. ಪಾಪ, ಹೊಡ್ದೆ, ಬೈದೆ, ಎಷ್ಟೋ ಸಲ ಅವಮಾನ ಮಾಡ್ದೆ. ನಾನೇನ್ ಮಾಡಿದ್ರೆ ಆ ಪಾಪ ಹೋಗುತ್ತೆ ಆಂಟಿ? ಇಲ್ಲ, ಆ ದೇವ್ರು ಕೂಡ ನನ್ನ ಕ್ಷಮಿಸಲ್ಲ ಅಲ್ವಾ? ಇಲ್ಲಮ್ಮ, ಗೊತ್ತಿಲ್ಲದೆ ಮಾಡಿರೋ ತಪ್ಪನ್ನ ತಪ್ಪು ಅಂತ ಯಾರು ಹೇಳಲ್ಲ. ಯಾರು ಅಲ್ಲ ಆಂಟಿ, ಯಾರು ಅಲ್ಲ. ನನ್ನ ಅಕ್ಕ ನನ್ನ ಕ್ಷಮಿಸ್ಬೇಕು. ನಾನ್ ಕಣ್ಣೀರಿಂದ ಅವಳ ಪಾದ ತೊಳಿತೀನಿ. ಏಯ್, ಕಟ್ಬಿಚ್ರೋ. ಆಂಟಿ, ತಗೊಳ್ಳಿ, ಫೋನ್ ಮಾಡಿ. ಈಗಲೇ ನನ್ನ ಅಕ್ಕನ ನಾನು ನೋಡ್ಬೇಕು. ಅವಳನ್ನ ಗಟ್ಟಿಯಾಗಿ ಹಿಡ್ಕೊಂಡು ಜೋರಾಗಿ ಅಳ್ಬೇಕು. ನಾನು ಅವಳ ಕಾಲು ಹಿಡ್ಕೊಂಡು ಕ್ಷಮಿಸು ಅಂತ ಕೇಳಬೇಕು. ಫೋನ್ ಮಾಡಿ ಒಂದು ಸಲ ಇಲ್ಲಿ ಬರೋಕೆ ಹೇಳಿ ಆಂಟಿ, ಫೋನ್ ಮಾಡಿ. ಹಲೋ ಅಮ್ಮ ಗಂಗಾ, ನೀನ್ ಈಗ್ಲೇ ಹೊರಟು ನಮ್ ಗೆಸ್ಟ್ ಹೌಸ್ ಹತ್ರ ಬಾಮ್ಮ. ಯಾಕಮ್ಮ? ನಿನ್ಗೊಂದ್ ಸಂತೋಷವಾದ ವಿಷಯ ಹೇಳ್ಬೇಕು. ಹೌದಾ? ಹಾಗಾದ್ರೆ ಈಗಲೇ ಹೇಳಮ್ಮ. ನೀನ್ ಇಲ್ಲಿಗೆ ಬಾ ಅಮ್ಮ. ಈಗಲೇ ಹೊರಡ್ತೀನಮ್ಮ. ಬಾಯ್. ಏನಾಯ್ತಂಟಿ? ಗಂಗಾ, ಅಯ್ಯೋ ಸಾರಿ. ಅಕ್ಕ ಏನಂದ್ಲು? ಬರ್ತಾಳಮ್ಮ. ಬರ್ತಾಳ? ನನ್ನ ಅಕ್ಕ ಬರ್ತಾಳ? ಎಸ್ 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 ಎಸ್, ನನ್ನ ಅಕ್ಕ ಬರ್ತಾಳೆ. ರೌಡಿಗಳೇ, ನನ್ನ ಅಕ್ಕ ಬರ್ತಾಳೆ. ಓ ದೇವ್ರೆ, 4 ದಿಕ್ಕುಗಳೇ, ಆಕಾಶ, ನೆಲ, ನೀರು, ಬೆಂಕಿ, ಗಾಳಿ, ನನ್ನ ಅಕ್ಕ ಬರ್ತಾಳೆ. ನನ್ನ ಅಕ್ಕ ಬರ್ತಾಳೆ. ನನ್ನ ಅಕ್ಕ ಬರ್ತಾಳೆ. ನನ್ನ ಅಕ್ಕ ಬರ್ತಾಳೆ. ಆಂಟಿ, ಅಕ್ಕ ಬರ್ತಾಳೆ ಆಂಟಿ. ನನ್ನ ಅಕ್ಕ ಬರ್ತಾಳೆ. ನನ್ನ ಅಕ್ಕ ಬರ್ತಾಳೆ. ಆಂಟಿ, ಗಂಗಾ ನನ್ನ ಅಕ್ಕ ಅಂತ ಗೊತ್ತಿಲ್ದೆ ಮಾಮ್ ಜೊತೆ ಅಕ್ಕ ಕ್ಲೋಸ್ ಆಗಿದ್ರೆ ಮಾಮ್ನು ಕೂಡ ಇನ್ಸಲ್ಟ್ ಮಾಡಿಬಿಟ್ಟೆ. ಮಾತಲ್ಲೇ ಚುಚ್ಚಿ ನೋಯಿಸ್ಬಿಟ್ಟೆ. ಅಕ್ಕ ಬಂದ್ಮೇಲೆ ಮಾಮ್ ಹತ್ರ ಹೋಗಿ ಸಾರಿ ಹೇಳ್ಬೇಕು. ಮಾಮ್ ಮನ್ಸು ಅರ್ಥ ಆಯ್ತು. ನಾವಿಬ್ರು ಮಾಮ್ಗೆ ಬೇಕು. ಮಾಮ್ ನಮಗ್ ಬೇಕು. ಅಮ್ಮ, ಗಂಗಾ,
ನೀನು ಅಮ್ಮವ್ರೆ, ನೀವು ಬದುಕೇ ಇದ್ದೀರಾ? ಅಮ್ಮವ್ರಲ್ಲ, ತಂಗಿ ತಂಗಿ ಅಂತ ಕರಿ ಅಕ್ಕ. ಹೌದಕ್ಕ, ನೀನು ನನ್ನ ಅಕ್ಕನೇ, ನನ್ನ ಸ್ವಂತ ಅಕ್ಕ. ನನ್ನ ಜೊತೆಗೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ. ನಾವು ಅವಳಿ ಮಕ್ಕಳು. ನಮ್ಮಮ್ಮ ಈ ಆಂಟಿ ನಿನ್ನ ಬೆಳೆಸಿದ್ದು. ನನ್ನ ಕ್ಷಮಿಸಕ್ಕ. ನೀನು ನನ್ನ ಸಿಸ್ಟರ್ ಅಂತ ನಂಗೆ ಗೊತ್ತಿಲ್ದೆ ನಿನ್ನ ವಿಷಯಕ್ಕೆ ಎಷ್ಟೋ ತಪ್ಪು ಮಾಡಿದೆ. ನಿನಗೆ ಬೈದೆ, ಹೊಡೆದೆ. ಕೊನೆಗೆ ನನ್ನ ಸಂತೋಷಕ್ಕೆ ನಿನ್ನ ಬಲಿ ಕೊಡಕ್ಕೆ ಹೊರಟಿದ್ದೆ. ಬಲಿ ಕೊಡೋದೇನೋ? ಜೈ ಮನೆಗೆ ಒಂದು ಶಾಪ ಇದೆ. ಆ ಮನೆಗೆ ಹೋಗೋ ಮೊದಲನೇ ಸೊಸೆ ಆ ಶಾಪದಿಂದ ಸಾಯ್ತಾಳೆ. ಅದಕ್ಕೆ ನನ್ನ ಹಾಗೆ ಇರೋ ನಿನ್ನ ಜೈಗೆ ಮದುವೆ ಮಾಡಿಸಿದ್ದು. ಜೈ ಜೊತೆ 3 ರಾತ್ರಿ ಆದ್ಮೇಲೆ ಶಾಪದಿಂದ ನೀನು ಸತ್ತು ಹೋಗ್ತೀಯ. ಆಮೇಲೆ ಆ ಪ್ಲೇಸಿಗೆ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ. ನೀನು ನನ್ನ ಅಕ್ಕ ಅಂತ ಮಾಮ್ಗೆ ಈ ಆಂಟಿ ಹೇಳಿದ್ರು. ಆಗಿಂದ ಮಾಮ್ ನಿನ್ಗೆ ಹತ್ರ ಆಗಿ ನಿನ್ನ ಕಾಪಾಡ್ತಿದ್ದಾಳೆ. ಈಗಷ್ಟು ನನಗೆ ಆ ನಿಜ ಗೊತ್ತಾಯ್ತು. ಸಾರಿ ಅಕ್ಕ, ನಿನ್ ಜೊತೆಗೆ ಬದುಕಬೇಕಾದ ನಾನು ನಿನ್ನ ಸಾಯಿಸೋಕೆ ಹೊರಟಿದ್ದೆ. ಒಂದೇ ಒಂದ್ಸಲ ನನ್ನ ತಂಗಿ ಅಂತ ಕರೀತೀಯ. ತಂಗಿ, ಅಕ್ಕ, ತಂಗಿ, ಅಕ್ಕ. ಅಕ್ಕ, ನಂಗೆ ಜೈ ಬೇಡ ಅಕ್ಕ. ಜೈ ನಿನ್ನವನೇ. ಅಯ್ಯೋ, ಆಹಾ, ನೀನೇನು ಹೇಳ್ಬೇಡ. ನಾನು ಜೈನ ಪ್ರೀತಿಸ್ದೆ, ಆದ್ರೆ ಜೈ ನಿನ್ನ ಪ್ರೀತಿಸ್ದ. ನಿಮ್ಮಿಬ್ಬರಿಗೆ ಮದ್ವೆ ಆಯ್ತು. ಈಗ ನೀನ್ ಕೂಡ ಜೈನ ಲವ್ ಮಾಡ್ತಿದ್ಯಾ. ನೀವಿಬ್ರು ಸೇರಿ ಸಂತೋಷವಾಗಿರಿ. ಅದ್ ಹಾಗಲ್ಲ ನಿತ್ಯ. ಮಾತಾಡ್ಬೇಡ ಅನ್ನಲ್ಲ. ಇಷ್ಟು ದಿನ ನಾನು ನಿನಗೆ ಮಾಡಿರೋ ದ್ರೋಹಕ್ಕೆ, ಪಾಪಕ್ಕೆ ಇದು ಪರಿಹಾರ ಅನ್ಕೋ.